ಹಾಯ್ ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. IPL ನ ಮೋಸ್ಟ್ ಒಂದು ಕ್ಲಾಸಿಕ್ ಎನ್ಕೌಂಟರ್ಗೆ ನಾವು ಇವತ್ತು ಮುಂದಾಗ್ತಾ ಇದ್ದೀವಿ. ಯಾಕಂದ್ರೆ RCB ಫೇಸ್ ಮಾಡ್ತಾ ಇದೆ ಮುಂಬೈ ಇಂಡಿಯನ್ಸ್ ಅನ್ನ. ಹಾಗಾದ್ರೆ ಈ ಮ್ಯಾಚ್ ಹೇಗಿರುತ್ತೆ, RCB ಹೇಗೆ ಈ ಮ್ಯಾಚಿಗೆ ಬರ್ತಾ ಇದೆ, ಹಾಗೆ ಮುಂಬೈನ ಈಗಿನ ಜರ್ನಿ 4 ಮ್ಯಾಚ್ ಅಲ್ಲಿ ಹೇಗೆ ಅವರು ತಮ್ಮ ಒಂದು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಜೊತೆಗೆ ಪರ್ಫಾರ್ಮೆನ್ಸ್ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಮುಂಬೈ ವಿಚಾರಕ್ಕೆ ಬರೋಣ. 4 ಮ್ಯಾಚ್ ಆಡಿದ್ದಾರೆ, 4ರಲ್ಲಿ 3 ಮ್ಯಾಚ್ ಅನ್ನ ಸೋತಿರುವಂತಹ ಮುಂಬೈಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಇದೆ. ಟೀಮಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಆರಂಭದಲ್ಲಿ ಫಸ್ಟ್ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಇರಲಿಲ್ಲ, ಅವರಿಗೆ ಬ್ಯಾನ್ ಇತ್ತು ಲಾಸ್ಟ್ ಸೀಸನ್ ನಲ್ಲಿ. ಸೂರ್ಯಕುಮಾರ್ ಯಾದವ್ ಲೀಡ್ ಮಾಡ್ತಾರೆ ಟೀಮ್ ಅನ್ನ. ಸೊ ಅದಾದ್ಮೇಲೆ ಹಾರ್ದಿಕ್ ಬಂದ್ಮೇಲೂ ಕೂಡ ಅಂತ ವ್ಯತ್ಯಾಸ ನಾವು ಕಾಣಲಿಲ್ಲ. ಒಂದು ಮ್ಯಾಚ್ ಅನ್ನ ಮಾತ್ರ ಅವರು ಗೆಲ್ಲೋಕೆ ಸಾಧ್ಯ ಆಯಿತು. ಆದ್ರೆ ಕಳೆದ 2 ಮ್ಯಾಚ್ ನಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಮುಂಬೈ ಇಂಡಿಯನ್ಸ್ ನ ಲೆಗಸಿ ಇದೆಯಲ್ಲ ಅದು ಈಗ ಕಾಣ್ತಾ ಇಲ್ಲ. ರೋಹಿತ್ ಶರ್ಮಾ ಅಂತೂ ಪವರ್ ಪ್ಲೇನ ಫಸ್ಟ್ 2-3 ಓವರ್ಲೆ ಔಟ್ ಆಗ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಫಿಟ್ನೆಸ್ ಕಾರಣ ಆಡಲಿಲ್ಲ. ರಿಕಲ್ಟನ್ ಹಾಗೂ ವಿಲ್ ಜಾಕ್ಸ್ ಇಬ್ರು ಕೂಡ ಓಪನಿಂಗ್ ಮಾಡಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ಕಾಂಬಿನೇಷನ್ ಹೇಗಿರುತ್ತೆ, ರೋಹಿತ್ ಶರ್ಮಾ ಇನ್ನೂ ಕೂಡ ಫಿಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮತ್ತೆ ರಿಕಲ್ಟನ್ ಮತ್ತೆ ವಿಲ್ ಜಾಕ್ಸ್ ಓಪನ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಜೊತೆಗೆ ಅವರ ಟೀಮ್ ನಲ್ಲಿ ನಾವು ನೋಡ್ತಾ ಹೋದ್ರೆ ಹಾರ್ದಿಕ್ ಪಾಂಡ್ಯ ಆದ್ರೆ ಮಿಡ್ಲ್ ಆರ್ಡರ್ ನಲ್ಲಿ ಸೂರ್ಯಕುಮಾರ್ ಯಾದವ್, ನಮನ್ದೀರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಾಮಿಸಿಂಗ್ ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ತಿಲಕ್ ವರ್ಮಾ ಅವ್ರನ್ನ ನೀವು ಎಲ್ಲ ಆಡಿಸ್ತೀರಾ ಅನ್ನೋದು ಅಲ್ಲಿರುವಂತಹ ಗೊಂದಲ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರನ್ನ ರಿಟೈರ್ಡ್ ಔಟ್ ಮಾಡಿ ಹೊರಗಡೆ ಕರ್ಕೊಂಡು ಹೋದಾಗ್ಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಏನ್ ನಿರ್ಧಾರ ಕೈಗೊಳ್ತಾ ಇದೆ ಮುಂಬೈ ಇಂಡಿಯನ್ಸ್ ಅಂತ. ಸೊ ಟಾಪ್ ಆರ್ಡರ್ ಏನಾದರೂ ತಿಲಕ್ ವರ್ಮಾ ಬಂದ್ರೆ ಸ್ವಲ್ಪ ಅನುಕೂಲ ಹೆಚ್ಚಾಗಿರುತ್ತೆ. ಆದ್ರೆ ಅವರು ಅದಕ್ಕೆ ಟ್ರೈ ಮಾಡ್ತಾರಾ ಏನು ಅನ್ನೋದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ. ಇನ್ನು ಅವರ ಬೌಲಿಂಗ್ ಅಬಿಲಿಟಿ ಅಂತ ಬಂದಾಗ ಜಸ್ಪ್ರೀತ್ ಬೂಮ್ರಾ ಇವತ್ತು ಕಂಬ್ಯಾಕ್ ಮಾಡ್ತಾ ಇರೋದು. ಅವರಿಗೆ NCA ಇಂದ ಒಂದು ಸರ್ಟಿಫಿಕೇಟ್ ಸಿಕ್ತು, ಆಡಬಹುದು ಅಂತ. ಸೊ ಇವತ್ತೇ ಆಡ್ತಾರೆ ಅಂತ ಕೂಡ ಮಹಿಳಾ ಜಯವರ್ಧನೆ ಕೂಡ ಹೇಳಿದ್ರು. ಸೊ ಇದೊಂದು ದೊಡ್ಡ ಬೂಸ್ಟ್ ಅವರಿಗೆ. ಕಂಪ್ಲೀಟ್ ಆಗಿ ಈ ಎಲ್ಲಾ ಪ್ಲೇಯರ್ಗಳು ಕೂಡ ಬಿಗ್ ನೇಮ್ಸ್ ಏನಿದ್ದಾರೆ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬೂಮ್ರಾ, ತಿಲಕ್ ವರ್ಮಾ, ಇಷ್ಟು ಜನ ಕಂಪ್ಲೀಟ್ ಫೈರ್ ಪವರ್ ಅವರಿಗೆ ಸಿಕ್ಕಿದಾಗ ಖಂಡಿತ ಮುಂಬೈ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಬಟ್ ಲಾಸ್ಟ್ ಸೀಸನ್ ಒಂದು ಬ್ಯಾಡ್ ಪ್ಯಾಚ್ ಇತ್ತು, ಕ್ಯಾಪ್ಟನ್ಶಿಪ್ ಚೇಂಜ್ ಆಯಿತು, ಅದಾದ್ಮೇಲೆ ಅಡ್ಜಸ್ಟ್ ಆಗೋಕೆ ಒಂದು ಸೀಸನ್ ಬೇಕಾಯ್ತು ಅವರಿಗೆ. ಬಟ್ ಈ ಸಲ ಬುಮ್ರಾ ಬಂದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾರ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಸೊ ಇದು ಮುಂಬೈ ಟೀಮ್ನ ಹೇಗಿದೆ ಕಾಂಬಿನೇಷನ್ ಅದ್ರ ಬಗ್ಗೆ ನೋಡಿದ್ವಿ. ಜೊತೆಗೆ ಬುಮ್ರಾ ಮತ್ತೆ ಬೋಲ್ಟ್ ಇಬ್ಬರ ಕಾಂಬಿನೇಷನ್ ಇದೆಯಲ್ಲ, ಇದು ಬಹಳ ಡೇಂಜರಸ್ ಆಗಬಹುದು ವಾಂಖೆಡೆ ಪಿಚ್ ನಲ್ಲಿ. ಅವರಿಗೆ ಸಪೋರ್ಟಿವ್ ಆಗಿ ದೀಪಕ್ ಚಹರ್ ಇದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ಜೊತೆಗೆ ಹೊಸ ಪ್ರತಿಭೆ ವಿಘ್ನೇಶ್ ಪುತ್ತೂರ್ ಅವರು ಕೂಡ ಬಂದಿರೋದ್ರಿಂದ ಒಳ್ಳೆ ಒಂದು ಬೌಲಿಂಗ್ ಸೆಟಪ್ ಕಾಣ್ತಾ ಇದೆ. ಎಕ್ಸ್ಪೀರಿಯನ್ಸ್ ವಿತ್ ಯಂಗ್ಸ್ಟರ್ಸ್ ಎರಡೂ ಕೂಡ ಕಾಂಬಿನೇಷನ್ ಇದೆ. ಸೊ ಇದು ಮುಂಬೈನ ಒಂದು ಶಕ್ತಿ. ಆದ್ರೆ RCB ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿದೆ. ಅದೇನು ಅಂತಂದ್ರೆ ರಶೀಕ್ ದಾರ್ ಸಲಾಮ್ನ ಬೌಲಿಂಗ್ ಕೊಟ್ಟಿದ್ದು 3 ಓವರಲ್ಲಿ 31 ಹೊಡೆಸ್ಕೊಂಡ್ರು. ಅಷ್ಟಾಗಿ ನಮ್ಮ ಪರ್ಫಾರ್ಮೆನ್ಸ್ ಬೌಲಿಂಗ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರಲಿಲ್ಲ. ಸೊ ಹಾಗಾಗಿ ಇವತ್ತೇನಾದ್ರೂ ಸ್ವಪ್ನಿಲ್ ಸಿಂಗ್ನ ಟೀಮ್ ಒಳಗಡೆ ತರಬಹುದಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ದೇವದತ್ ಪಡಿಕ್ಕಲ್ ಅವ್ರು ಕೊಟ್ಟಿರುವಂತಹ ಲೈಸೆನ್ಸ್ ಬಂದು ಹಿಟ್ ಮಾಡುವಂತಹ ಲೈಸೆನ್ಸ್ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಒಂದು ಮ್ಯಾಚ್ ಚೆನ್ನೈ ಮೇಲೆ ಅವ್ರು ಆಡಿದ್ ಬಿಟ್ರೆ ಮತ್ತೆರಡು ಮ್ಯಾಚಲ್ಲೂ ಕೂಡ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಫ್ಯಾನ್ಸ್ ಕೂಡ ಹೇಳ್ತಿರೋದು ಅಲ್ಲಿ ಸ್ವಸ್ತಿಕ್ ಚಿಕಾರ್ನ ಆಡಿಸಿ ಅಥವಾ ಮನೋಜ್ ಪಾಂಡ್ಗೆ ಅವ್ರನ್ನ ಟೀಮ್ ಒಳಗಡೆ ತನ್ನಿ ಅಂತ ಈಗ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತದೆ. ಬಟ್ ಸ್ಟಿಲ್ ಅದೇ ಟೀಮ್ಗೆ RCB ಸ್ಟಿಕ್ ಆನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಫಾರಿನ್ ಪ್ಲೇಯರ್ಸ್ ಅಲ್ಲಿ ಅಂತ ಏನು ಚೇಂಜ್ ಇಲ್ಲ. ಫಿಲ್ ಸಾಟ್ ಚೆನ್ನಾಗಿ ಆಡಿದ್ದಾರೆ. ಸೊ ಅವ್ರ ಜೊತೆಗೆ ಲಿವಿಂಗ್ ಸ್ಟೋನ್ ಕೂಡ ಮಿಡ್ಲ್ ಆರ್ಡರ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಬೌಲಿಂಗ್ ಅಲ್ಲಿ ಹೇಸಲ್ವುಡ್ ಅಂತೂ ಡೀಸೆಂಟ್. ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದ್ರು, ಬಟ್ ವಿ ಕ್ಯಾನ್ ಬೆಟ್ ಆನ್ ಹಿಮ್. ಯಾಕಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋ ವಿಶ್ವಾಸ ವಾಂಖೆಡೆಯಲ್ಲಿ ಇದೆ. ಇನ್ನು ಟಿಮ್ ಡೇವಿಡ್ ಅಂತೂ ಮಾತಾಡೋದು ಬೇಡ, ನೋ ಡಿಬೇಟ್. ಅದ್ಭುತವಾಗಿ ಆಡಿದ್ದಾರೆ 3 ಮ್ಯಾಚಲ್ಲೂ ಕೂಡ. ಸೊ ಈ 4 ಓವರ್ಸೀಸ್ ಪ್ಲೇಯರ್ಸ್ ಅವರೇ ಇರ್ತಾರೆ. ಬಟ್ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಏನಾದರೂ ಸ್ವಲ್ಪ ಶಫಲ್ ಆಗ್ಬೋದಾ ಅಂತ ಸದ್ಯಕ್ಕೆ ಅನಿಸ್ತಾ ಇದೆ. ಬಟ್ ವಾಂಖೆಡೆ ಪಿಚ್ ಬಗ್ಗೆ ನಾವು ಮಾತಾಡಬೇಕು. ವಾಂಖೆಡೆ ಯಾವತ್ತೂ ಕೂಡ ಚೇಸಿಂಗಿಗೆ ಬಹಳ ಅನುಕೂಲ ಇರುವಂತಹ ಪಿಚ್. ಆದ್ರೆ ಕಳೆದ 8 ಮ್ಯಾಚ್ ಅನ್ನ ನಾವು ಗಮನಿಸಿದ್ರೆ 8 ಮ್ಯಾಚ್ ಅಲ್ಲಿ 4 ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಟೀಮ್ ಗೆದ್ದಿದೆ. ಬಟ್ ಸ್ಟಿಲ್ ಇವತ್ತು ಟಾಸ್ ಗೆದ್ರೆ ಖಂಡಿತ ರಜತ್ ಪಟಿದಾರ್ ಆಗಲಿ ಅಥವಾ ಹಾರ್ದಿಕ್ ಪಾಂಡ್ಯ ಆಗಲಿ ಇಬ್ರು ಕೂಡ ಚೇಸಿಂಗ್ ಅನ್ನ ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಲೇಟರ್ ಆನ್ ಮ್ಯಾಚ್ ಮುಂದುವರಿತಾ ರಾತ್ರಿ ಒಂದು 9 ಗಂಟೆ ಮೇಲೆ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಅಲ್ಲಿ ವರ್ಕೌಟ್ ಆಗುತ್ತೆ. ಬೌಲರ್ಗಳಿಗೆ ಗ್ರಿಪ್ ಮಾಡೋಕ್ಕಾಗಲ್ಲ ಬೌಲರ್ನ. ಸೊ ಆ ಕಾರಣಕ್ಕೆ ರಿಸ್ಕ್ ಬೇಡ ಅಂತ ಚೇಸಿಂಗ್ ಅನ್ನೇ ತೆಗೆದುಕೊಳ್ತಾರೆ ಬಹುತೇಕ ಎಲ್ಲ ಕ್ಯಾಪ್ಟನ್ಗಳು ಕೂಡ. ಸೊ ಇನ್ನು ಓವರ್ ಆಲ್ ಹೆಡ್ ಟು ಹೆಡ್ RCB ಮತ್ತು ಮುಂಬೈ ಇದುವರೆಗೆ ಆಡಿರುವಂತಹ ಮ್ಯಾಚ್ಗಳು IPL ನಲ್ಲಿ 33 ಬಾರಿ ನಾವು ಅವರು ಮುಖಾಮುಖಿ ಆಗಿದ್ದೀವಿ. ಎಷ್ಟು ಸಲ ಗೆದ್ದಿರ್ಬೋದು ಮುಂಬೈ? 19 ಸಲ ಮುಂಬೈ ಗೆದ್ದಿದೆ, 14 ಸಲ RCB ಗೆದ್ದಿದೆ. ಸೊ ಅಲ್ಲಿಗೆ ಅವರೇ ನಮ್ಗಿಂತ ಒಂದು 5 ಮ್ಯಾಚ್ ಮುಂದೆ ಇದ್ದಾರೆ. ಬಟ್ ಮ್ಯಾಚ್ ಅಂತ ಬಂದಾಗಿದೆಯಲ್ಲ, ಇದೆಲ್ಲ ಕೂಡ ಲೆಕ್ಕಕ್ಕೆ ಬರಲ್ಲ. ಚೆಪಾಕ್ನಲ್ಲಿ ನಾವು ಗೆಲ್ಲದೆ ಎಷ್ಟು ವರ್ಷ ಆಗಿತ್ತು? 2008ರಲ್ಲಿ ಗೆದ್ದಿದ್ದು. 17 ವರ್ಷ ಆದಮೇಲೆ ಮತ್ತೆ ಚೆಪಾಕಲ್ಲಿ ಚೆನ್ನೈನೇ ಹೊಡೆದಿದ್ದೀವಿ. ಅಂಥದ್ರಲ್ಲಿ 19 ಗೆದ್ದಿದ್ರು, 14 ಗೆದ್ದಿದ್ರು. ಇದೆಲ್ಲವೂ ಕೂಡ ಆನ್ ದ್ಯಾಟ್ ಡೇ, ಮ್ಯಾಚ್ ಡೇ, ಅದೆಲ್ಲ ಕೌಂಟ್ ಆಗಲ್ಲ. ಸೊ ಇನ್ನು ಪಿಚ್ ಬಗ್ಗೆ ಆಗಲೇ ಹೇಳ್ತಿದ್ವಲ್ಲ, ರೆಡ್ ಸಾಯಿಲ್ ಪಿಚ್ ಇದು. ಸ್ವಲ್ಪ ಪೇಸರ್ಸ್ಗಳಿಗೆ ಚೆನ್ನಾಗಿರುತ್ತೆ.
ಹಾಗೆ ಬ್ಯಾಟ್ಸ್ಮನ್ಗಳಿಗೆ ಗೇಜ್ ಮಾಡುವುದು, ಪಿಚ್ ಬಿದ್ದು ಬ್ಯಾಟಿಗೆ ಕರೆಕ್ಟಾಗಿ ಅವ್ರು ಜಡ್ಜ್ ಮಾಡಿದ್ರೆ ಕ್ಲಿಯರ್ ಮಾಡುವಂಥ ಒಂದು ಪಿಚ್ ಯಾವತ್ತೂ ಕೂಡ ವಾಂಖೆಡೆ. ಲೋ ಸ್ಕೋರಿಂಗ್ ಅಂತ ಬಂದಿದ್ದು ಭಾಳ ಕಡಿಮೆ. ನನಗೆ ನೆನಪಿರೋ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ 118 ರನ್ ಹೊಡೆದು ಒಂದ್ಸಲ ಡಿಫೆಂಡ್ ಮಾಡಿದ್ರು ಮುಂಬೈ ಟೀಮ್ನ. ಮುಂಬೈ 87ಕ್ಕೇನೋ ಆಲ್ಔಟ್ ಆಗಿದ್ರು. ಅದನ್ನ ಬಿಟ್ಟರೆ ಅಂತ ಲೋ ಸ್ಕೋರಿಂಗ್ ಮ್ಯಾಚಲ್ಲಿ ನೋಡಿಲ್ಲ. RCB ಇದೇ ಪಿಚ್ಚಲ್ಲಿ 231 ರನ್ ಹೊಡೆದಿದೆ, 235 ರನ್ನು ಒಂದು ವಿಕೆಟ್ಗೆ. ಅವತ್ತು ನಮ್ಮ ABD 134 ರನ್ ಹೊಡೆದಿದ್ರು, ಆಮೇಲೆ ವಿರಾಟ್ ಕೊಹ್ಲಿ 80 ರನ್ ಹೊಡೆದಿದ್ರು. ಇಬ್ಬರೇ ಸೇರಿ 235ಕ್ಕೆ ಒಂದು ಇದೇ ಪಿಚ್ನಲ್ಲಿ 2018ರಲ್ಲಿ ಆಡಿದಂಥ ಒಂದು ಇನ್ನಿಂಗ್ಸ್ ಇದು. ಸೊ ಹಾಗಾಗಿ RCBಗೆ ಒಳ್ಳೆ ರೆಕಾರ್ಡ್ ಇದೆ ಇಲ್ಲಿ, ಕೊಹ್ಲಿ ಅವ್ರಿಗೆ ಒಳ್ಳೆ ರೆಕಾರ್ಡ್ ಇದೆ. ಬುಮ್ರಾ ಕೂಡ RCB ಮೇಲೆ ಒಳ್ಳೆ ರೆಕಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ. ಬನ್ನಿ ಅದನ್ನ ನೋಡೋಣ ಎಷ್ಟು ಅವರ ನಂಬರ್ಸ್ ಇದೆ ಅಂತ. ಇದುವರೆಗೆ ಬುಮ್ರಾ IPL ನಲ್ಲಿ RCB ವಿರುದ್ಧ 19 ಮ್ಯಾಚ್ ಆಡಿದ್ದಾರೆ, 552 ರನ್ ಕೊಟ್ಟಿದ್ದಾರೆ, 74 ಓವರ್ ಮಾಡಿದ್ದಾರೆ, 2 ಮೇಡಿನ್, 29 ವಿಕೆಟ್ ಪಡೆದಿದ್ದಾರೆ. 19 ಮ್ಯಾಚಲ್ಲಿ 29 RCB ಮೇಲೆ. ಎಕಾನಮಿ ಬಂದು 1 ಓವರ್ಗೆ 7.5 ರನ್ ತರ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ರೆಕಾರ್ಡ್ ಇದೆ. ಇದೇ ವಾಂಖೆಡೆಯಲ್ಲಿ ನಮ್ಮ ಮೇಲೆ ಬುಮ್ರಾ 21 ರನ್ ಕೊಟ್ಟು 5 ವಿಕೆಟ್, ಅವರ ಬೆಸ್ಟ್ ಬೌಲಿಂಗ್. ಸೊ ಹಾಗಾಗಿ ಬುಮ್ರಾ ಖಂಡಿತ RCBಗೆ ಒಂದು ಥ್ರೆಟ್ಟೇನೆ. ಬಟ್ ಇವತ್ತು ಎಷ್ಟು ಮಟ್ಟಿಗೆ ಥ್ರೆಟ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒಂದು ಇಂಜುರಿಯಿಂದ ವಾಪಸ್ ಬಂದು ಅಟ್ಯಾಕ್ ಮಾಡೋದು ಅಥವಾ ತುಂಬಾ ಕಾಟ ಕೊಡೋದು ಕಷ್ಟನೇ. ಸ್ವಲ್ಪ ಅವರು ಅಡ್ಜಸ್ಟ್ ಆಗಬೇಕಾಗುತ್ತೆ. ಬಟ್ ಸ್ಟಿಲ್ ಬುಮ್ರಾ ಅಂತ ಕ್ವಾಲಿಟಿ ವರ್ಲ್ಡ್ ಕ್ಲಾಸ್ ಬೌಲರ್, ಎನಿ ಡೇ ಅವ್ರು ಬಂದು ಕ್ಲಿಕ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇದು ಓವರ್ ಆಲ್ ನಮ್ಮ ಟೀಮ್ ನಾವು ನೋಡಿದೀವಿ, ಒಂದು ಒಳ್ಳೆ 2 ಸೆಟಲ್ ಟೀಮ್. RCB 3ರಲ್ಲಿ 2 ಗೆದ್ದಿದೆ, ಮುಂಬೈ 4ರಲ್ಲಿ 3 ಸೋತು 1 ಮಾತ್ರ ಗೆದ್ದಿರೋದು. ಕಾನ್ಫಿಡೆನ್ಸ್ ಲೆವೆಲ್ನಲ್ಲಿ ಅವ್ರಿಗಿಂತ ನಾವು ಸ್ವಲ್ಪ ಮೇಲಿದ್ದೀವಿ. ಅವ್ರಿಗೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಅವರ ವಾಂಖೆಡೆ ಸ್ಟೇಡಿಯಂನಲ್ಲಿ ಹೋಮ್ ಪಿಚ್ಚಲ್ಲಿ ಮ್ಯಾಚ್ ಆಗ್ತಿರೋದಂತೂ ಅಡ್ವಾಂಟೇಜ್ ಬಿಟ್ಟರೆ ಬಹುತೇಕ ಎಲ್ಲ ಅಡ್ವಾಂಟೇಜ್ ಕೂಡ RCB ಪರವಾಗಿದೆ. ಸೊ ಸದ್ಯಕ್ಕೆ ಇವತ್ತು ಒಂದು 50-50 ಅಥವಾ 60 RCB 40 ಮುಂಬೈ ಅಂತ ನಾವು ಅನ್ಕೋಬಹುದು. ಬಟ್ ಗೇಮ್ ಕ್ರಿಕೆಟ್ T20 ಅನ್ನೋದು ಒಂದಷ್ಟು ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಕೊನೆ ಕ್ಷಣದಲ್ಲಿ 1 ಓವರ್ ಮ್ಯಾಚ್ನ ಕಂಪ್ಲೀಟ್ ದಿಕ್ಕನ್ನೇ ಚೇಂಜ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾವ ಬದಲಾವಣೆ RCBಲಿ ಆಗಬೇಕು, ಮುಂಬೈಯಲ್ಲಿ ಬುಮ್ರಾ ಬಂದಿದ್ದು ಎಷ್ಟು ಎಫೆಕ್ಟ್ ಆಗುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.